ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ರೇಷ್ಮಾ ಇಲ್ಲಿ ಬಾಮ್ಮ. ಏನನ್ನ ಏನ್ ಮಾಡಕ್ ಕುಂತಿ? ಓದ್ತಾ ಇದ್ದೀನಿ. ರೇಷ್ಮಾ ಇಲ್ಲಿ ಕುಂದ್ರು ಬಾ. ಏನಮ್ಮ, ನಮಗೆ ಅಪ್ಪ ಅಮ್ಮ ಯಾರು ಇಲ್ಲ. ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು. ಆಯ್ತಣ್ಣ, ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ, ಸರಿನಾ? ಆಯ್ತಮ್ಮ, ಚೆನ್ನಾಗಿ ಓದ್ಕೊಡ್ತೀನಿ. ಸರಿ ಅಣ್ಣ. ಅಮ್ಮ ನಮಗೆ ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ಬಾ.
ಈ ಊರಲ್ಲಿ ನನ್ನ ಸೋಲ್ಸೋ ಗಣಮಗ ಯಾರು ಇಲ್ಲ. ನಾನಿದ್ದೀನಿ. ರಘು ಎಲ್ಲಿದೆ ರಘು? ಬರ್ತಿದ್ದೀನಿ. ಸೋಲ್ಸಿ ನಿಂದಿರಿಸಿದ್ದೀನಿ. ಇನ್ಯಾವ ಲೆಕ್ಕ? ಅಚ್ಚ BP ಬ್ಲಡ್ ಪ್ರೆಷರ್ ನಿನಗೆ ಎಷ್ಟು ಇರ್ಬೇಕಾರೆ ರಾಗು ಲೋಕಲ್ ರಾಗು ಅದಕ್ಕೆ ಎಷ್ಟು ಇರ್ಬೇಡ.
ನಮ್ಮ ಹುಡುಗಿ ಇವಳೆ ಅಂತ ಅರ್ಥ ಆಯಿತು. ಅಮ್ಮ ತಾಯಿ, ನಮ್ಮ ಹುಡುಗಿನ ಹುಡ್ಕೊಟ್ಟೋದಕ್ಕೆ ತುಂಬ ಟ್ಯಾಂಕ್ಸ್ ಅಮ್ಮ, ತುಂಬ ಟ್ಯಾಂಕ್ಸ್. ತಂಗ್ಯಮ್ಮ ತಂಗ್ಯಮ್ಮ ಏನಣ್ಣ? ಕೂತ್ಕೋಣ. ತಂಗ್ಯಮ್ಮ ಹೇಳಣ್ಣ. ತಂಗ್ಯಮ್ಮ ಏನ್ ಹೇಳಣ್ಣ? ನಮ್ಮ ಕಾಲೇಜಲ್ಲಿ ಯಾವುದಾದ್ರೂ ಹುಡುಗಿ ನಂಬರ್ ಇದ್ರೆ ಕೊಡಿ ತಂಗ್ಯಮ್ಮ. ನಮ್ ಕಾಲೇಜಲ್ಲಿರೋ ಹುಡುಗಿ ನಂಬರ? ನಮ್ ಕಾಲೇಜಲ್ಲಿರೋ ಹುಡುಗಿ ನಂಬರ್ ತಗೊಂಡು ಏನ್ ಮಾಡ್ತೀಯ? ಲವ್ ಮಾಡೋಕೆ. ಏನ್ ಲವ್ ಮಾಡ್ತೀಯ? ಯಾರೋ ಹುಡುಗಿ ಸಕ್ಕ ತಗೊಳ್ಳೆ. ಏನ ಅಕ್ಕಿ ಗುರ್ರ ಅಂತ ಇದೆ. ನನ್ನ ಪ್ರಾಣ, ನನ್ನ ತಂಗಿ ಪ್ರಾಣ ಎರಡು ನಿನ್ ಕೈಯಲ್ಲಿರೋದು ಭದ್ರ. ನೀನೇ ಕಾಪಾಡೋಕ್ ಭದ್ರ. ಅಮ್ಮ ರೇಷ್ಮಾ, ಏನಣ್ಣ ಇಷ್ಟೊತ್ತಿಗೆ ಬಂದಿದ್ದು? ಏನಿಲ್ಲಮ್ಮ, ಅಪ್ಪ ಅಮ್ಮ ನೆನಪಾದ್ರು, ಅದಕ್ಕೆ ನೋಡಕ್ ಬಂದೆಮ್ಮ. ಹೌದಾ? ಅಪ್ಪ ಅಮ್ಮ ಹೋದ್ಮೇಲೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದಮ್ಮ. ಇವಾಗ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಮ್ಮ. ಸರಿ ಅಣ್ಣ, ಯಾವ ಹುಡುಗನ ತೋರಿಸ್ತೀಯ ಅದೇ ಹುಡುಗನ ಮದುವೆ ಆಗ್ತೀನಿ. ಸರಿ ಅಮ್ಮ, ಮಲ್ಕೋ. ಬೆಳಗ್ಗೆ ಕಾಲೇಜಿಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಹಲೋ ಮೇಡಮ್, ಏನಾದ್ರು ಮೇಡಮ್? ಗಾಡಿ ಸ್ಟಾರ್ಟ್ ಆಗ್ತಿದೆ. ಹೌದಾ? ಅಲ್ಲಿ ಮೇಡಮ್, ಹೀಗೆ ಬರ್ರಿ. ಚಲೋ ಆಯ್ತು ಮೇಡಮ್ ನಿಮ್ಮ ಗಾಡಿ. ನಿಮ್ದು ಎಲ್ಲಿ ಮೇಡಮ್ ಮನೆ ಇರೋದು? ನಮ್ಮನೇಲಿ ಇಲ್ಲೇ ಇರೋದು. ಇಲ್ಲೇ ಮೇಡಮ್. ಗಾಡಿ ತಗೊಂಬರ್ತೀನಿ ಮೇಡಮ್. ಪರವಾಗಿಲ್ಲ. ಎಲ್ತಮ್ಮ ತಗೊಂಬರ್ತೀನಿ. ಓಕೆ ಮೇಡಮ್, ಬರ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿಲ್ಲ? ನಮ್ಮ ಹೆಸರು ಮೇಡಮ್ ಪೀರ್ಸಪ್ ಅಂತ ಮೇಡಮ್. ಓಕೆ, ನನ್ನ ಹೆಸರು ರೇಷ್ಮಾ. ಹೌದಾ? ಓಕೆ, ಓಕೆ, ಸಿಗೋಣ. ಓಕೆ. ಯಾರಮ್ಮ ಅವನು? ಓ, ಅವರ ಅಣ್ಣ. ಅವರು ನನ್ನ ಗಾಡಿ ಸ್ವಲ್ಪ ಹಾಳಾಗಿತ್ತು, ಹಾಗೆ ಕರ್ಕೊಂಡು ಬಂದ್ರು.
ತುಂಬಾ ಒಳ್ಳೆಯವರಣ್ಣ. ಸರಿ ಅಮ್ಮ, ಸ್ವಲ್ಪ ಹುಷಾರಾಗಿರು. ಹ್ಮ್. ಏನ್ ಮಸ್ತಾನ್, ಫುಲ್ ಹ್ಯಾಪಿ ಆಗಿದ್ಯಾ? ಹೆಂಗಮ್ಮ ಇದ್ದಾಳಲ್ಲ, ಕಾಲೇಜಲ್ಲಿ ಒಂದು ಹುಡುಗಿ ನಂಬರ್ ಇಸ್ಕೊಡ್ತೀನಿ ಅಂದು, ಅದಕ್ಕೆ ಹ್ಯಾಪಿ ಆಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ ರೇಷ್ಮಾ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನಿಮ್ನ ಬಾಳ ದಿನದಿಂದ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ರೇಷ್ಮಾ ಅವರೇ. ನನ್ನ ಪ್ರೀತಿ ಮಾಡ್ತಿದ್ದೀರಾ? ಹೌದು ರೇಷ್ಮಾ ಅವರೇ. ನಂಗೆ ಆತರ ಭಾವನೆ ಇಲ್ಲ ನಿಮ್ ಮೇಲೆ. ದಯವಿಟ್ಟು ಹಂಗ ಅನ್ಬೇಡಿ ರೇಷ್ಮಾ ಅವರೇ, ನಿಮ್ನ ಬಾಳ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ರೇಷ್ಮಾ ಅವರೇ. ಇನ್ನೊಂದ್ಸರಿ ಆತರ ಹೇಳಕ್ ಹೋಗ್ಬೇಡಿ. ರೇಷ್ಮಾ ಅವರೇ, ನಿಮ್ನ ಬಾಳ ಪ್ರೀತಿ ಮಾಡ್ತಿದ್ದೀನಿ ರೇಷ್ಮಾ ಅವರೇ. ಅಮ್ಮ ರೇಷ್ಮಾ, ತಲೆ ನಿಂತಿದೆ, ಟೀ ಮಾಡ್ಕೊಂಬಮ್ಮ. ಚೆನ್ನಾಗಿದ್ದೀರಣ್ಣ? ದೇವರೇ, ಇವತ್ತಾದರೂ ನಮ್ಮ ಹುಡುಗಿ ಒಪ್ಕೊಳಂಗೆ ಮಾಡಪ್ಪ, ಒಪ್ಕೊಳಂಗೆ ಮಾಡು. ಓ ರೇಷ್ಮಾ, ಇವತ್ತು ಹೆಂಗಾದ್ರೂ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು. ಏ ರಘು ನೋಡೆ, ಈ ಕಡೆನೆ ಬರ್ತಾ ಇದ್ದಾನೆ. ರೇಷ್ಮಾ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಬಾಳ ದಿನದಿಂದ ನಿಮ್ಮಿಂದ ತಿರುಗ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ಮಾತಾಡೋದಿದೆ? ಇಲ್ಲೇ ಮಾತಾಡಿ. ಏನ್ರಿ ಹಿಂಗಂತೀರಾ? ನಿಮ್ಮಿಂದ ಬಾಳ ದಿನದಿಂದ ತಿರುಗಾಡ್ತಾ ಇದ್ದೀನಿ, ಸುತ್ತಾಡ್ತಾ ಇದ್ದೀನಿ. ಈ ಬಡವನ್ ಪ್ರೀತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಂಗೆ ಆಲೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ. ಸರಿ ಆಯ್ತು, ತುಂಬಾ ಥ್ಯಾಂಕ್ಸ್ ರೀ. ಯಾಕೆ ಸತಾಯಿಸ್ತೀಯಾ? ಅವ್ನ್ ಚೆನ್ನಾಗೇ ಇದಾನಲ್ಲ, ಲವ್ ಮಾಡ್ಬೋದಲ್ಲ? ಅವನಂದ್ರೆ ನಂಗೆ ತುಂಬಾ ದಿವಸದಿಂದ ಇಷ್ಟನೇ, ಆದ್ರೆ ಸ್ವಲ್ಪ ಸತಾಯಿಸಾನಂತ. ಹಾಗಾದ್ರೆ ನಾ ಹೇಳ್ತೀನಿ. ರಘು ಅವ್ರೆ, ಹೇಳಿ ವಿದ್ಯಾ ಮೇಡಮ್ ಅವರ. ನೀವಂದ್ರೆ ಅವಳಿಗೆ ಇಷ್ಟನೇ, ಆದ್ರೆ ಅವಳು ಸತಾಯಿಸ್ತಿದ್ದಾಳೆ. ಅಯ್ಯೋ, ನಮ್ಮ ಹುಡುಗಿ ಒಪ್ಕೊಂಬಿಟ್ಲು. ಏ ರಘು, ಹೋಗಿ ಸ್ವಲ್ಪ ಮಾತಾಡಿ ಬರ್ತೀನಿ. ಆಯ್ತು, ಹೋಗು ಹೋಗು. ರಘು ಅವ್ರೆ, ನೀವಂದ್ರೆ ನಂಗೆ ಇಷ್ಟನೇ ರಘು ಅವ್ರೆ. ಅಂತೂ ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ.
ಹೇರ್ಸ್ ತುಂಬಾ ಚೆನ್ನಾಗಿದ್ದಾವೆ. ಸರಿ, ನಾನು ಓದ್ತೀನಿ, ನಿಮ್ಮ ಫ್ರೆಂಡ್ ಜೊತೆ ನೀವು ಹೋಗ್ಬಿಡು. ಸರಿ, ಬಾಯ್, ಬರ್ತೀನಿ. ఈ విషయం ఎలాగైనా డెనికి చెప్పాలి. దయ్యా ಬಾಮ ಹೋಗೋಣ ಗಾಡಿ ಮೇಲೆ. ಇಲ್ಲ, ನೀವು ಹೋಗಿ ನನ್ನ ಫ್ರೆಂಡ್ಸ್ ಜೊತೆಗೆ ಬರ್ತೀನಿ. ಇಲ್ಲ, ಹೋಗಿ, ನನ್ನ ಮನೆ ಇಲ್ಲೇ ಬಂತು. ಬಾಯ್. ಏನ್ ಮಸ್ತಾನ್ ಗಟ್ಟಿಯಾಗೈತೆ, ಮದ್ವಿ ಮಾಡ್ಕೊಳ. ನನ್ನ ಮದ್ವಿ ವಿಚಾರ ನಿನಗೆ ಅದಕ್ಕ ಎಲೆಗೆಲ್ಲ ಬೆಳಕ್ ಮುಂದೆ ಬಂದ್ಬಿಟ್ಟವಳ. ಬಿಡೋದ್ರಲ್ಲಿ ಕಲರ್ ಹಾಕಿದ್ರೆ ಬ್ಲಾಕ್ ಆಗ್ತದೆ. ಈ ಮದ್ವೆ ಆದ್ರೆ ನನ್ನ ಮದ್ವಿ ಮಾಡ್ತೆ ಅಂತ ಕೇಳ. ಮಸ್ತಾನ್, ನನಗೂ ತಂದೆ ತಾಯಿ ಇಲ್ಲ, ನಿನಗೂ ತಂದೆ ತಾಯಿ ಇಲ್ಲ, ಇಬ್ರು ಅನಾಥ್ರೆ. ತಂಗಿಯಮ್ಮನೊಂದು ಮದುವೆ ಮಾಡಿ ಆಮೇಲೆ ನಾನು ಮದುವೆ ಮಾಡ್ತೀನಿ. ಆಮೇಲೆ ನಿನಗೆ ಮದುವೆ ಮಾಡ್ತೀನಿ. ಖುಷಿನಾ? ನಗು. ಏನ್ ಭದ್ರ ವಿಷಯ? ಭದ್ರ, ಅವನ್ ರಾಗನ ಹೆಂಗ್ ಮುಗಿಸ್ಬೇಕನ್ನೋದು ನನಗೆ ಗೊತ್ತೈತೆ ಏನೋ. ಅವನ್ನ ಮುಗ್ಸೋಕೆ ಇಬ್ರಿದ್ದಾರೆ. ಹಲೋ. ಹಾ ಸರ್, ಹೇಳಿ ಸರ್. ನಾನ್ ಶ್ರೀನಿವಾಸ್ ಪತ್ತಾರ್ ಮಾತಾಡ್ತಿರೋದು. ಹಾ ಸರ್, ಹೇಳಿ ಸರ್. ಒಬ್ಬನ್ನ ಮುಗಿಸ್ಬೇಕು. ಹೌದಾ, ಆಯ್ತು ಸರ್, ಸಂಜೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಸರಿ, ಓಕೆ. ಸರಿ, ಆಯ್ತು. ಸರಿ ಭದ್ರ, ನಾನೆಲ್ಲ ನೋಡ್ಕೊಂತೀನಿ, ಹೋಗ್ ನೀನು. ಹಾಂ, ಹೇಳು ರೇಷ್ಮಾ. ನಮ್ಮಣ್ಣ ನಿನ್ನ ಕೊಲೆ ಮಾಡ್ಸೋಕೆ ಪ್ಲಾನ್ ಮಾಡಿದ್ದಾರೆ. ಹುಷಾರಾಗಿರು. ಸರಿ, ಇರ್ತೀನಿ. Premiumbeat.com
ಅಣ್ಣ ಅಣ್ಣ ಯಾರೋ ಬಂದಿದ್ದಾರೆ. ಸರ್ ಅದೇ ಬರಕ್ ಹೇಳಿದ್ರಲ್ಲ ಒಬ್ಬನ ಮುಗಿಸ್ಬೇಕು ಅಂತ, ಯಾರದು? ಒಬ್ಬನಿದ್ದಾನೆ ರಾಘು ಅಂತೇಳಿ, ಅವನ್ನ ಮುಗಿಸ್ಬೇಕು. ಆದರೆ ನನ್ನ ಹೆಸರು ಮಾತ್ರ ಹೊರಗಡೆ ಬರಬಾರ್ದು. ಸರಿ ಸರ್, ಇಂಥದ್ರಲ್ಲಿ ನಾವು ಎಕ್ಸ್ಪರ್ಟ್, ತುಂಬಾ ಜನ ಮೇಲ್ ಕಳಿಸಿದೀವಿ, ಇದುವರೆಗೂ ಯಾರ್ದು ಹೆಸರು ಹೊರಗಡೆ ಬಂದಿಲ್ಲ. ಸರ್ ಅವ್ನು ಯಾರಂತ ನಮಗೆ ತೋರಿಸಿ, ಅವನ್ನ ಮುಗಿಸೇ ಬಿಡ್ತೀವಿ. ಸರಿ, ನಮ್ಮ ಹುಡುಗ ಬಂದು ಅವನ್ನ ತೋರಿಸ್ತಾನೆ. ಸರಿ ಸರ್, ನಾವು ಬರ್ತೀವಿ. ನನ್ನ ಮಗ ನೀನು ಹೊಡೆದೋಗ್ಬಿಟ್ರೆ ನೀನು ಎಲ್ಲರಿಗೂ ಹೊಡೆದಿರ್ಬೋದು. ಇಲ್ಲಿರೋದು ರಾಘು, ಲೋಕಲ್ ರಾಘು.
ಏ ರಾಘು ಲೋಕಲ್ ರಾಘು ಏ ಹಾ, ನಮ್ಮ ತಂಗಿ ಓದ್ತಿದ್ದಾಳೆ. ಯಾಕೆ ತಂಗಿಯಮ್ಮ ನನ್ನ ಮೇಲೆ ಕೋಪನಾ? ನಾನು ಯಾರ ಮೇಲೂ ಕೋಪ ಮಾಡ್ಕೊಂತಿಲ್ಲ. ಮಸ್ತಾನ್, ಏ ಮಸ್ತಾನ್, ಎಲ್ಲಿದೀಯಾ? ಅಣ್ಣ ಬಂದೆ ಅಣ್ಣ. ಅಣ್ಣ ಹೇಳ. ತಂಗಿ ಊಟ ಮಾಡಲಿಲ್ಲ, ಹೋಗಿ ನೋಡು. ಅಣ್ಣ ಹೆಂಗಮ್ಮ ಬಡ್ದು ಬಿಟ್ಟಾಳ. ಎದಕ್ಕೆ ಹೆಂಗ್ ಮಾಡ್ತದಾಳ ಆಕೆ? ಏ ರೇಷ್ಮಾ, ರೇಷ್ಮಾ, ಅಣ್ಣ ಇಲ್ಲಿ ಬಾ. ಎಲ್ಲಿ? ದಿನೇ ದಿನೇ ಜಾಸ್ತಿ ಆಯ್ತು ನಿಂದು. 3 ದಿನಲಿದ್ದ ನಾನು ನೋಡ್ತಾ ಇದ್ದೀನಿ. ತಂದೆ ತಾಯಿ ಇಲ್ಲದ ಮಗು ಅಂತೇಳಿ ಜಾಸ್ತಿ ಪ್ರೀತಿ ತೋರಿಸಿದ್ರೆ ಹಿಂಗೇನಾ? ನೀನೇನ್ ಮಾಡಿದ್ಯಾ? ನಾನು ಮಾತಾಡಕ್ ಬಂದ್ರೆ ಮಾತಾಡಲ್ಲ, ಊಟ ಮಾಡಂದ್ರೆ ಊಟ ಮಾಡಲ್ಲ. ನಾನೇನ್ ಕಮ್ಮಿ ಮಾಡಿದೆ ನಿನ್ಗೆ? ನಿನ್ಗೇನ್ ಬೇಕು ಹೇಳು? ಅಣ್ಣ, ನಾನು ಕೇಳಿದೆಲ್ಲ ನೀವು ಕೊಡ್ಸಿದ್ದೀರಾ, ಆದ್ರೆ ನಿಮಗೊಂದು ಮಾತು ಹೇಳ್ಬೇಕಿತ್ತಣ್ಣ. ಆಯ್ತಮ್ಮ, ಅದು ಏನಂತ ಮಾತು ಹೇಳು. ಅಣ್ಣ, ನಾನು ರಘುನ ಇಷ್ಟಪಡ್ತಿದ್ದೀನಿ ಅಣ್ಣ. ನಿಮ್ಗೆ ರಘು ಬೇಕಣ್ಣ. ಆಯ್ತಮ್ಮ, ರಘು ಜೊತೆ ಮದುವೆ ಮಾಡ್ತೀನಿ. ಈಗಾದ್ರೂ ನಗೋಮ್ಮ, ನಗು ನಗು. ಮನ್ಯಾಗ ಯಾರು ಇದ್ದಂಗಿಲ್ಲ. ಅಣ್ಣ ಮಲಗಿದ್ದನ ಏನ್ ಮಾಡ್ತಾನ ಅಂತ ನೋಡಮ್ಮ. ಅಣ್ಣ ಈಗ ಮಲಿಕೊಂಬಿಟ್ಟಾನ, ಸಾಯಂಕಾಲವರೆಗೆ ಎದ್ದೋಳಲ್ಲ. ನಮ್ಮಣ್ಣ ಕುಂದ್ರ ಸೋಫಾದಲ್ಲಿ ನಾನು ಕುಂದಿರ್ಬೇಕಲ್ಲ. ಟೊಯ್ ಹೀಗೆ ಎಲ್ಲ ನಮ್ಮಣ್ಣ ಕರೆಯೋದಿಲ್ಲ.
ಎಲ್ಲಿಗೆ ಹೋದ್ರಪ್ಪ ಯಾರಿಲ್ಲ ಮಾಡ್ತದಲ್ಲ ಸೋಫಾ ಮೇಲೆ ಕುಂತ್ಕೊಂಡು. ತಲೆಗೆಲ್ಲ ಕೆಟ್ಟ ಏನು ಕತೆ ನಿನಗೆ? ಏನು ಅರ್ಥನೇ ಆಗೋಲ್ದು ಏನಿನ್ನ. ಇತ್ತ ದೊಡ್ಡ ಏನೋ ಮಾಡ್ತಾನೆ ಅನ್ಕಂಡೆ. ಅಯ್ಯ ಮಗಿ ಇವತ್ತು ಮೀಟ್ ಆಗಿದ್ದಾರೆ ನೋಡ್ತೀನಿ. ಏನಾದರೂ ಮೀಟ್ ಆಗಿದ್ರೆ ಅದೇ ಇದೆ. ರೇಷ್ಮಾ ಇಲ್ಲಿ ಬಾ ರೇಷ್ಮಾ. ಇಲ್ಲಿ ಬಾ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಯಾರು ಅವನು? ಫ್ರೆಂಡ್ಶಿಪ್ ಮಾಡೋದಾದ್ರೆ ಹುಡುಗಿಯರ ಜೊತೆ ಮಾಡು. ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ತುಂಬಾ ಒಳ್ಳೆಯವರು. ನನಗೆ ಅವೆಲ್ಲ ಹೇಳ್ಬೇಡ. ಕೋಪ ಮಾಡ್ಕೋಬೇಡಿ. ಏನ್ ಪ್ರಾಬ್ಲಮ್? ಯಾರ ನೀನು? ಏಕ್ ವರ್ಷದ ರೇಷ್ಮೆ ಗಿಷ್ಮ ಅಂತ ಕರಿತಿದ್ಯಾ? ಕೂಲ್ ಬ್ರೋ. ತೆಗಿಯೋ ಕೈ. ಏನ್ ರೇಷ್ಮೆ ಮೇಡಮ್ ಇವರು ಈ ತರ ಮಾತಾಡ್ತಾರೆ? ಏನು ಹೇಳ್ದಂಗೆ ಹಿಂಗೆ ಮಾತಾಡ್ತೀಯ? ಹೋಗೋ ರೇಷ್ಮಾ. ಛೀ. ನನಗೆ ನನ್ನ ರೇಷ್ಮೆ ಮುಂದೆ ಅವಮಾನ ಮಾಡಿದನ್ನ ಬಿಡಬಾರ್ದು. ಅವನ್ನ ಹಚ್ಬೇಕು. ಲೇ ರಾಘು, ಬಡ್ಡಿ ಮಗನ, ಏನ್ ಲೋಕಲ್ ಅಂತ ನಿಗ್ರಾಡ್ತೀಯ? ನನ್ನ ಹತ್ರ ಲೋಕಲ್ ಹುಡುಗರು ಅದರ. ಓ ರಾವಣ, ಏನಂಗ್ ಕೆಲ್ಸ ಆಗದಿದ್ಯಾ? ಹೌದು, ಒಬ್ಬನ ಹೊಡಿಬೇಕು. ಹೌದಾ? ಅವನ್ ಫೋಟೋ ಇದೆಯಾ? ಹಾ ಇದೆ. ಇವನೇ. ಆಯ್ತು, ಹೊಡಿತೀವಿ. ನಮ್ದೇನ್ ಗೊತ್ತಲ್ಲ. ಕೇಳಿಸ್ಕೊಂಡ್ರೆ ಅಣ್ಣ, ಟೂಸ್ ರೆಡಿ ಮಾಡ್ಲಾ? ಮತ್ತೆ ನೋಡ್ತೀವಿ, ಹೋಗಲೇ.
ಹಲೋ ಡಾರ್ಲಿಂಗ್. ಗಲ್ಲಿ ಗಲ್ಲಿ ಹೊಡಿಯೋ ಬಚ್ಚಗಳನ್ನ ಕಳ್ಸಿದ್ದಾನೆ ನಿಮ್ಮ ಅಣ್ಣ ನಾನು ಎತ್ತೋಕೆ. ಎಲ್ಲರನ್ನ ಮುಗಿಸ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತೀನಿ, ವೇಟ್ ಮಾಡು ಡಾರ್ಲಿಂಗ್. ಏನ್ರು ನಮ್ಮ ಬಾಮೈದ ಕಳ್ಸಿ ಅಂತ ನನ್ನ ಎತ್ತಕ್ಕೆ ಬಂದ್ಬಿಟ್ರಾ? ಹೋಗಿ ನಮ್ಮ ಬಾಮೈದ್ಗೆ ಹೇಳಿ ಎಷ್ಟೊಟ್ಟಿದ್ರು ನಿಮ್ಮ ತಂಗಿ ಕೊಳ್ಳಲ್ಲಿ ತಾಳಿ ಕಟ್ಟೋದು ನಾನೇ ಅಂತ. ಅಣ್ಣ ಚೆನ್ನಾಗಿ ಓದ್ಕೊರ್ಲ ಅಂದ್ರ ಕೈಗೆ ಚಾಕು ಹಿಡ್ತೀರಾ? ಏನ ರೌಡಿ ತರ ಬಿಹೇವ್ ಮಾಡ್ತಿದ್ದೀರಾ? ನನ್ಗೆಲ್ಲಾದ್ರೂ ಕಂಡ್ರೆ ಕೇಸರಿ ಬಾತ್ ನಿನ್ಗೆ ಹೇಳ್ತಿದ್ದೀನಿ, ಹೋಗ್ರ ಅಲ್ಲಿಂದ ಹೋಗ. ಹಲೋ ಡಾರ್ಲಿಂಗ್, ಶೋ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡೋ. ಲೆಕ್ಕ ಬುಕ್ಕ ತಮ್ಮ. ರೇಷ್ಮಾ, ಏನಣ್ಣ? ಕೊಡು ಅಣ್ಣ, ನೋಡ್ತೀನಿ. ಸರಿ ಅಣ್ಣ, ಈ ಲೆಕ್ಕ ನೋಡಿ ನಾನು ರೂಮಲ್ಲಿ ಹೋಗಿ ಓದ್ಕೊಂತೀನಿ. ಸರಿ ಕಣಮ್ಮ. ಭದ್ರ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ತಂಗಮ್ಮ ಒಬ್ಬರೇ ಹೇಳ್ತಾರೆ. ಮಸ್ತನ್ ಬೇರೆ ಊರಲ್ಲಿಲ್ಲ. ನಾನು ಬರೋದು ಸಾಯಂಕಾಲ ಆಗ್ಬೋದು. ಮನೆ ಕಡೆ ಜೋಪಾನ, ಹುಷಾರು. ಅವಳ ಹತ್ರ ಮಾತಾಡದೇ ಇರ್ಬೇಕಂದ್ರೆ ಆಗಲ್ಲ, ಫೋನ್ ಮಾಡೇ ಬಿಡ್ತೀನಿ. ಹಲೋ ಹಲೋ ರೇಷ್ಮಾ. ಹೇಳಿ ರಘು. ಸಾರಿ ಚಿನ್ನ, ನಾನಲ್ಲಿ ಬೇಕಂತ ಮಾಡಲಿಲ್ಲ. ನೀನು ಅವ್ರ ಹತ್ರ ಇರೋದು ನೋಡಿ ನಾನೇ ಕೆಟ್ಟದಾಗ ತಿಳ್ಕೊಂಬಿಟ್ಟೆ. ಸಾರಿ. ನಿನ್ನಿಂದ ಅಷ್ಟೆಲ್ಲ ಸುತ್ತಾಡಿ ಕಷ್ಟ ಬಿದ್ದು ನಿನ್ ಪ್ರೀತಿನ ಪಡ್ಕೊಂಡಿದ್ದೀನಿ. ಹೆಂಗ್ ಬಿಟ್ಕೊಡಕ್ಕಾಗುತ್ತೆ ಚಿನ್ನ? ಹೌದಾ, ಸರಿ ಸರಿ.
ಅವ್ನು ನಿಜವಾಗ್ಲೂ ಅಷ್ಟು ಒಳ್ಳೆ ಫ್ರೆಂಡಾ ನಿಂಗೆ? ರಘು ಒಂದ್ ಹೇಳ. ಹಾ ಹೇಳು ರೇಷ್ಮಾ, ಏನು? ಅಣ್ಣ ಮನೇಲಿಲ್ಲ, ಸಾಯಂಕಾಲ ಆಗ್ಬೋದು ಬರ್ಬೇಕಾದ್ರೆ. ಹೌದಾ? ನೀವು ಮನೆ ಹತ್ರನೇ ಬಂದ್ಬಿಡಿ. ಸರಿ, ಮನೆ ಹತ್ರ ಯಾರು ಇಲ್ವಲ್ಲ? ಸರಿ, ಬರ್ತೀನಿ ಮನೆ ಹತ್ರನೇ ಬರ್ತೀನಿ. ರೇಷ್ಮಾ, ರೇಷ್ಮಾ. ರಘು, ನಿನ್ಗೋಸ್ಕರ ನೀನ್ ಇಷ್ಟಪಟ್ಟಿರೋ ಕೂಲ್ ಡ್ರಿಂಕ್ ತಂದಿದ್ದೀನಿ, ಗೊತ್ತಾ? ಹೌದಾ? ಕುಡಿ. ನೀವು ಸ್ವಲ್ಪ ತಗೊಳ್ತೀರಿ. ಬೇಡ ಚಿನ್ನ, ಅದ್ ನಿನ್ಗೋಸ್ಕರ ಅಂತ ತಂದಿರೋದಲ್ಲ, ನೀನ್ ಮಾತ್ರ ಕುಡಿಬೇಕು. ಕುಡಿ ಕುಡಿ. ತುಂಬಾ ಚೆನ್ನಾಗಿದೆ ರಘು. ಅದು ನೀವು ತಂದಿದ್ದಲ್ಲ, ಇನ್ನ ಚೆನ್ನಾಗಿದೆ. ನನಗೆ ಮೋಸ ಮಾಡ್ತೀಯಾ? ನನಗೆ ಮೋಸ ಮಾಡ್ತೀಯಾ? ರಘು, ನಿಮ್ಮಪ್ಪ ನಿಮ್ಮಮ್ಮಂದ್ರೆ ನಿನ್ಗೆ ಬಹಳ ಇಷ್ಟ ಅಲ್ಲ? ಅವ್ರ ಹತ್ರನೇ ಸೈಲೆಂಟ್ ಆಗಿ ಹೋಗ್ಬಿಡು. ರಘು, ಹೋಗ್ತಿದೆ ರಘು. ಏನೋಗಲ್ಲ, ಜಸ್ಟ್ ಸ್ವಲ್ಪ ನೋವಾಗುತ್ತೆ, ಹಾ ಅಷ್ಟೇ. ರಘು, ನೀನು ಮಾಡಿರೋ ಮೋಸಕ್ಕೆ ಮನೆ ಹತ್ರ ಬರ್ಬೇಕಾ? ಮನೆ ಹತ್ರ ಬಂದು ಏನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ತಕ್ಕಾದ ಶಿಕ್ಷೆನ ಕೊಟ್ಟಿದ್ದೀನಿ ನಿನ್ಗೆ. ಅಮ್ಮ ರೇಷ್ಮಾ, ಅಮ್ಮ ರೇಷ್ಮಾ, ಯಾರಮ್ಮ ನೀನು ಹಿಂಗ್ ಮಾಡಿದ್ದು? ಅಮ್ಮ ರೇಷ್ಮಾ, ಅಮ್ಮ ರೇಷ್ಮಾ, ಅಮ್ಮ ಯಾರಮ್ಮ ನನಗೆ ಈ ತರ ಮಾಡಿದ್ದು? ಯಾರೋ ನಿನ್ನ ಈ ಪರಿಸ್ಥಿತಿ ತಂದಿದ್ದು? ಅವನ ಮಾತ್ರ ನಾ ಬಡವ. ಅಮ್ಮ ರೇಷ್ಮಾ, ರೇಷ್ಮಾ, ಎಂತಳಮ್ಮ? ಅಮ್ಮ ನಿಮ್ಮ ಅಣ್ಣ ಬಂದಾನೆ ಎಂತಳಮ್ಮ? ರೇಷ್ಮಾ, ನಿಮ್ಮ ಅಣ್ಣ ಬಂದಾನೆ ಎಂತಳಮ್ಮ? ಎಂತಳಮ್ಮ ರೇಷ್ಮಾ? ರೇಷ್ಮಾ, ಎಂತಳಮ್ಮ? ನಿಮ್ಮ ಅಣ್ಣ ಬಂದಾನೆ
ಊರಿಂದ ಇವಾಗ ಬಂದಿದ್ದೀನಿ ಅಣ್ಣ, ತುಂಬಾ ಹೊಟ್ಟೆ ಸಿಕ್ಕತ್ತಿದೆ. ತೆಂಗಿನ ಮೇಲೆ ಅಣ್ಣ, ನೀನ್ ಯಾವ್ದೇ ಟೆನ್ಷನ್ ಆಗಿತ್ತಣ, ನಾನ್ ತೆಂಗಿನ ಮೇಲೆ ನೋಡ್ಬಿಟ್ಟು ಹೊಟ್ಟೆ ಸಿಕ್ಕತ್ತಿದೆ. ತೆಂಗಮ್ಮ ತೆಂಗಿನ ಮೇಲೆ ಅಣ್ಣ, ತೆಂಗಿನ ಮೇಲೆ ಕಾಲೇಜ್ಗೆ ಹೋಗಿ ಅಣ್ಣ. ಅಣ್ಣ ಎದಕ್ಕೆ ಅಳಕತ್ತೀಯ ಅಣ್ಣ? ಮಸ್ತಾನ್ ತಂಗಮ್ಮ ನಮ್ನೆಲ್ಲರನ್ನ ಬಿಟ್ಟು ಹೋಗ್ಬಿಟ್ಲು ಮಸ್ತಾನ್. ಅಯ್ಯೋ ತಂಗಮ್ಮ, ನನ್ ತಂಗಿ ಸಾವಿಗೆ ಕಾರಣ ಯಾವ್ದು ಅನ್ನೋದು ಗೊತ್ತಾಗಬೇಕು. ಅವನ ಮತ್ತೆ ನಾವ್ ಬಿಡಲ್ಲ. ಅವನ್ನೆಲ್ಲದನ್ನು ಹುಡುಕರು. ಅವನ್ ಏನ್ ಮಾಡ್ಬೇಕು ನನಗೆ ಗೊತ್ತು. ಅಮ್ಮ ಎಲ್ಲಿ ಹುಡುಕಿ ಸಿಗ್ತಾ ಇರೋಣ? ಮಸ್ತಾನ್ ತಂಗಿ ನೆನಪಾಗ್ತದಾಳೆ, ನೋಡ್ಬೇಕು ಅನ್ಸಕತ್ತೈತಿ. ಗಾಡಿ ತೆಗ್ಸಿ ಮಸ್ತಾನ್. ಆಚಣ ರಾಘು, ನೀನು ಎಂತ ತಪ್ಪ ಮಾಡ್ಬಿಟ್ಟಿನಿಲ್ಲ. ನಾನು ಮಾಡಿದ್ದು ಸರಿನೇ. ರೇಸ್ಮಾ ಎಷ್ಟು ಇಷ್ಟಪಡ್ತು ಗೊತ್ತಾ ನಿನಗೆ? ನೋಡಿದ್ದೀನಿ ನನ್ನ ಎಷ್ಟು ಇಷ್ಟಪಡ್ತಾಳಂತ. ರೇಸ್ಮಾ, ನಾವು ಒಳ್ಳೆ ಫ್ರೆಂಡು. ನೀವಿಬ್ರು ಒಳ್ಳೆ ಫ್ರೆಂಡ್ಸಾ? ಹೌದು. ಅವತ್ತು ನೀನು ಕೋಪ ಮಾಡ್ಕೊಂಡು ಹೋದಲ್ಲ ರೇಸ್ಮಾ, ಅವತ್ತು ಫೋನ್ ಮಾಡಿ ಏನಲ್ಲ ಗೊತ್ತಾ? ಇದು ಪಾರ್ಕ್ನಲ್ಲಿ ಮಾತಾಡುವಾಗ ರಘು ಬಂದು ಕೋಪ ಮಾಡ್ಕೊಂಡಾಗ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ನಾವಿಬ್ರು ಫ್ರೆಂಡ್ಸ್ ಅಂತ ರಘುಗೆ ಇನ್ನೂ ಗೊತ್ತಿಲ್ಲ. ರಘು ಅಂದರೆ ನನಗೆ ಇಷ್ಟ. ರಘುನ ಬಿಟ್ಟಿರೋಕೆ ನನ್ನಿಂದ ಆಗಲ್ಲ. ಸರಿ ಬಿಡ್ರಿ, ಅದೇ ಸುಮಾರ ನೀವಿಬ್ರು ಚೆನ್ನಾಗಿರೋ ಸುಮಾರ. ಹುಡುಗಿ ಸಿಗ್ಬೇಕ, ಪುಣ್ಯ ಮಾಡ್ಬೇಕು ನೀನು.
ರಘು ಅಂದರೆ ನನಗಿಷ್ಟ. ರಘುನ ಬಿಟ್ಟಿರೋಕೆ ನನ್ನಿಂದ ಆಗಲ್ಲ. ರೇಷ್ಮೆ ಮನಸ್ಸು ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ಅವಳನ್ನ ಅನುಮಾನ ಪಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನಿನ್ನ ಬದುಕಬಾರ್ದು, ನಾನು ಸಾಯಬೇಕು. ರೇಷ್ಮಾ, ನಾನು ತಪ್ಪು ಮಾಡ್ಬಿಟ್ಟೆ. ಎಲ್ರು ಗೊತ್ತಿದ್ದು ತಪ್ಪು ಮಾಡಿದ್ರೆ ನಾನು ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ. ರೇಷ್ಮಾ, ನಾನು ತಿಳಿದ ತಪ್ಪು ಮಾಡ್ಬಿಟ್ಟೆ. ನನ್ನ ತಪ್ಪನ್ನ ಕ್ಷಮಿಸ್ಬಿಡು ರೇಷ್ಮಾ, ಕ್ಷಮಿಸ್ಬಿಡು. ಪಾಪಿನ ಕ್ಷಮಿಸ್ಬಿಡು. ಈ ಪಾಪಿನ ಕ್ಷಮಿಸ್ಬಿಡು ರೇಷ್ಮಾ. ರೇಷ್ಮಾ, ತಿಳಿಯಲಾರದೆ ತಪ್ಪು ಮಾಡಿದ್ಯಾ ನೀನು. ನಾನು ನಿನಗೆ ಕ್ಷಮಿಸಿದ್ದೀನಿ. ಆದ್ರೆ ಒಂದ್ ಮಾತು ಹೇಳಲ್ಲ, ನಿನ್ ಕೈಯಲ್ಲಿ ಸತ್ತಿದ್ದೀನಿ ಅಷ್ಟೇ, ಸಾಕು. ನನಗೆ ನೀನಂದ್ರೆ ನಂಗೆ ಇಷ್ಟನೇ ರಘು. ನನಗೂ ನೀನಂದ್ರೆ ಇಷ್ಟನೇ ರೇಷ್ಮಾ. ಅಣ್ಣ, ಈ ನನ್ನ ಮಗ ಇಲ್ಲೇ ಇದ್ದಾನಣ್ಣ.
ಬಂದ, ನಮ್ಮ ಬಾವ ಬಂದ, ನಿಮ್ಮಣ್ಣ ನೋಡು, ನಿಮ್ಮಣ್ಣ ನೋಡು, ಬಂದ್ಬಿಡ್ತೀನಿ. ನಿಮ್ಮಣ್ಣಿಗೆ ಹೇಳಿ ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ಏನ್ ಆಕ್ಟಿಂಗ್ ಮಾಡ್ತೀಯ ಬೋಳಿ ಮಗನೇ? ಅವನೇ ನನ್ನ ಕೈಯಿಂದಲೇ ಸಾಯೋದಲ್ಲಿ. ಇಲ್ಲ ಇಲ್ಲ ಬಾವ, ರೇಷ್ಮೆ ಹೇಳಿದ್ದಾಳೆ. ನಾನು ರೇಷ್ಮೆನ ಯಾವ ಥರ ಕೊಂದಿದ್ದೀನೋ ವಿಷ ಕೊಟ್ಟು ನಾನು ಆ ಥರನೇ ಸಾಯ್ತೀನಿ. ನೋಡು 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 ನೋಡು, ನಾನೀಗ ವಿಷ ತರ್ಕೊಂಡಿದ್ದೀನಿ. ನಾನು ಈ ಕಾಲ ಸಾಯಲ್ಲ. ಬೇಗನೆ ಸಾಯಕ್ ಬಿಡ್ತೀನಿ, ಹಿಂಸೆ ಮಾಡಿ ಕೊಲ್ತೀನಿ. ಬಾವಾ ಬೇಡ ಬಾವಾ. ರೇಷ್ಮಾ 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 ಅಮ್ಮಗಾರು ಚಂಪೇಶ್ವರ ನೋಡ್ ಭದ್ರ, ಇವತ್ತು ತಂಗಿದು ಕಾಲೇಜ್ ಮುಗೀತು. ಎಲ್ಲಾ ಜವಾಬ್ದಾರಿ ನನ್ ಮೇಲೆ ಇದೆ ಇವಾಗ. ఊರಲ್ಲಿ మర్యాద ప్రశ్నే. ఆడేనే ఏం చేయాలి చెప్పండి జని, మీకోసం ఏదైనా చేస్తాను. ನೀನು ನಮ್ ತಂಗಿ ಮದುವೆ ಆಗೋವರೆಗೆ ನಿನ್ನ ಮಗುನಾಗಿರ್ಬೇಕು ನೀನು. సరే డేనే, మీరు ఎలా చెప్తే అలాగా. ಭದ್ರ, ನನಗೆ ಮರ್ಯಾದೆ ಮುಖ್ಯ. ನನ್ನ ತಂಗಿ ಅಂದರೆ ಪ್ರಾಣ. ಅವಳಿಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಈ ಊರಲ್ಲಿ ನನಗೆ ಮರ್ಯಾದೆ ಇದೆ. ನನ್ನ ತಂಗಿ ಮದುವೆ ಆಗೋವರೆಗೂ ನೀನು ಈ ಊರಲ್ಲಿ ಏನೇನು ನಡೀತಿದೆ ಅಂತ ಒಂದು ಕಣ್ಣಿಟ್ಟಿರು, ಸರಿನಾ? ಭದ್ರ, ನನ್ನ ಪ್ರಾಣ ನನ್ನ ತಂಗಿ ಪ್ರಾಣ ಎರಡು ನಿನ್ ಕೈಯಲ್ಲಿರೋದು ಭದ್ರ. ನೀನೇ ಕಾಪಾಡೋಕ್ ಭದ್ರ. అంత పెద్ద మాటలు మాట్లాడకూడని. అన్న కోసం రా మాట్లాడలేదు ఎన్ని రోజులు. ನಾನು ನಿಮ್ಮ ಅಣ್ಣನಿಂದ ದೂರ ಮಾಡಿದೆ, ಎಲ್ಲ ಸಂಬಂಧದಿಂದ ದೂರ ಮಾಡಿದೆ, ನನ್ನಿಂದನೂ ದೂರ ಮಾಡಿದೆ. ನಾನು ಬರ್ತಿದ್ದೀನಿ, ನಿನ್ನ ಹತ್ರನೇ ಬರ್ತಾಯಿದ್ದೀನಿ. ಒಬ್ಬ ಹುಚ್ಚನ ಅತಿಯಾದ ಪ್ರೀತಿಗೆ ಬಲಿಯಾದ ಯುವತಿ. ಪ್ರೀತಿ ಮಾಡಿ, ಆದರೆ ಅನುಮಾನ ಪಡಬೇಡಿ.